ನನ್ನ ಹೆಸರು ನರಸಿಂಹ ಪೂಜಾರಿ ಅಂತ, ಹೆರೆಂಜಾಳ ಗ್ರಾಮ, ಬೈಂದೂರು ತಾಲೂಕು, ಉಡುಪಿ ಡಿಸ್ಟಿಕ್. ಇಷ್ಟವರೆಗೆ ನಾವು ಈ ಕಪ್ಪುಕಾಯಿಯನ್ನು ಹಾಕಿದ್ದೇವೆ, ಮೆಲೋಡಿಯನ್ನು ಹಾಕಿದ್ದೇವೆ, ನಾಮದಾರಿಯನ್ನು ಹಾಕಿದ್ದೇವೆ. ಎಲ್ಲ 15 ವರ್ಷದಿಂದ ಕಂಟಿನ್ಯೂಸ್ ನಾವು ಮಾಡ್ತಾ ಬರ್ತಾ ಇದ್ದೇವೆ. ಆದರೆ ಈ ರೀತಿ ಇಳುವರಿ ಬರುವ ನಿರೀಕ್ಷೆ ನಮ್ಗೆ ಇರಲಿಲ್ಲ, ಯಾವಾಗಲೂ ಇರಲಿಲ್ಲ. ಇವಾಗ ಈ MMB ಪ್ರಾಡಕ್ಟ್ ಅಂತ ಒಂದು ಬೆಂಗಳೂರಿನಿಂದ ನಮಗೆ ಇಂಟ್ರೊಡ್ಯೂಸ್ ಆಯಿತು. ಇಂಟ್ರೊಡ್ಯೂಸ್ ಆದ ಮೇಲೆ ಈ ಪ್ರಾಡಕ್ಟನ್ನು ನಾವು ಯೂಸ್ ಮಾಡಿದ ಮೇಲೆ ಇಳುವರಿ ಒಳ್ಳೆ ಇಳುವರಿ ಇದೆ ಅಂತ ನಾವು ಈಗ ಎಣಿಸಿಕೊಂಡಿದ್ದೇವೆ. ಈಗ ಒಳ್ಳೆಯದುಂಟು, ಗಿಡ ನೋಡಿದರೆ ಗೊತ್ತಾಗ್ತದೆ, ಒಳ್ಳೆಯದುಂಟು. ಈ ಸರ್ತಿ ಒಳ್ಳೆ ಇಳುವರಿ ಬರ್ಬೋದು ಅಂತ ಒಂದು ನಿರೀಕ್ಷೆ ಇದೆ. ಈಗ ಮತ್ತು ಸ್ಪ್ರೇ ಮಾಡೋದನ್ನೆಲ್ಲ ನಾವು 1 to ಡಬಲ್ ಮೊದಲು ಮಾಡ್ತಿದ್ದೇವೆ. ಈಗ ಅದರ ಕಾಲಾಂಶ ಸ್ಪ್ರೇ 4 ಸ್ಪ್ರೇ ಮಾಡಿದ್ವಿ. ಇಲ್ಲಿದ್ರೆ ಒಂದು 10-12 ಸ್ಪ್ರೇ ಮಾಡಬೇಕಾಗುತ್ತದೆ. ಈಗ ಒಂದು 4 ಸ್ಪ್ರೇದಲ್ಲಿ ಕಟಾವಿನ ಹಂತಕ್ಕೆ ಬಂದಿದೆ. ಈಗ ಇನ್ನು ಕಟಾವು ಮಾಡಿ ಇನ್ನು ನೋಡಬೇಕಿನ್ನು. ಓಕೆ, ಇದು ಎಷ್ಟು ದಿನದ ಬೆಳೆ ಸರ್? ಇದು 26-27 ದಿವಸ ಆಯಿತು. 27 ದಿನ ಆಯಿತು. ಇದಕ್ಕೆ ಮೊದಲೊಂದು ತೋಟ ಇದೆ, ಆಚೆ ಒಂದು 3 ಎಕರೆ ತೋಟ ಉಂಟು. ಅದು 50 ದಿನ ಆಗುತ್ತಾ ಬಂದಿದೆ. ಇನ್ನೊಂದು 10-20 ದಿನದಲ್ಲಿ ಕಟಾವಿ ಬರ್ತದೆ ಅದೀಗ. ಮತ್ತು ರೈತರಿಗೆ ಏನು ಹೇಳ್ತೀರಾ ಸರ್ ಇದ್ರ ಬಗ್ಗೆ? ಈ ಪ್ರಾಡಕ್ಟ್ ಅಲ್ಲ, ರೈತರಿಗೆ ಈ ಪ್ರಾಡಕ್ಟ್ ವೆರಿ ಬೆಸ್ಟ್ ಪ್ರಾಡಕ್ಟ್, ಒಳ್ಳೆ ಪ್ರಾಡಕ್ಟ್ ಮತ್ತು ಒಳ್ಳೆ ಲಾಭದಾಯಕ. ಇದನ್ನು ಬಳಸಿದರೆ ನಾವು ಪೆಸ್ಟಿಸೈಡ್ ಎಲ್ಲ ಭಾಳ ಕಮ್ಮಿ ಯೂಸ್ ಮಾಡ್ಬೋದು, ಮತ್ತು ರಾಸಾಯನಿಕ ಗೊಬ್ಬರವನ್ನು ಸಹ ಕಮ್ಮಿ ಯೂಸ್ ಮಾಡ್ಬೋದು. ಅರ್ಧಕ್ಕರ್ಧ ಲಾಭ ಅನಿಸ್ತದೆ, ಅರ್ಧಕ್ಕರ್ಧ ಲಾಭ ಅನಿಸ್ತದೆ ಈಗಿನ ವಾತಾವರಣದಲ್ಲಿ. ಇನ್ನು ನೆಕ್ಸ್ಟ್ ಮತ್ತೆ ನೋಡ್ಬೇಕು ಇನ್ನೇನಂತ. ಓಕೆ ಸರ್, ತುಂಬ ಥ್ಯಾಂಕ್ ಯು ಸರ್ ನರಸಿಂಹಣ್ಣ ಅವರೇ. ತುಂಬ ನಮಸ್ಕಾರ. ನಮ್ಮ ಹಿರಿಯರಾದ ಶ್ರೀಯುತ ಬಾಳಗೆದೆ ನರಸಿಂಹ ಪೂಜಾರ್ ಅವರ ಮಾರ್ಗದರ್ಶನದಲ್ಲಿ ಕಲ್ಲಂಗಡಿ ವ್ಯವಸಾಯ ಕೃಷಿಯನ್ನು ಮಾಡಿದ್ದೇವೆ. ಶ್ರೀಯುತ ನರಸಿಂಹ ಪೂಜಾರಿಯವರು ಸುಮಾರು ಒಂದು 10-15 ವರ್ಷಗಳಿಂದ ಬೇರೆ ಬೇರೆ ಬೆಳೆಗಳನ್ನು ಬೆಳೀತಾ ಇದ್ದಾರೆ. 10-15 ವರ್ಷಗಳಿಂದ ಕಲ್ಲಂಗಡಿಯಲ್ಲೂ ಸಹ ತೊಡಗಿಸಿಕೊಂಡಿದ್ದಾರೆ. ಅವರು ಸಾವಯವ ವಿಧಾನಗಳಲ್ಲಿ, ತದನಂತರ ರಾಸಾಯನಿಕ ವಿಧಾನಗಳಲ್ಲಿ ಕಲ್ಲಂಗಡಿಯನ್ನು ಮಾಡಿದ್ದಾರೆ. ಈ ಕಲ್ಲಂಗಡಿ ಬೆಳೆ ಅನ್ನೋದು ಬಹಳ ಕ್ಲಿಷ್ಟಕರವಾದಂಥ ವ್ಯವಸಾಯ ಪದ್ಧತಿ. ಯಾಕೆ ಅಂತ ಹೇಳಿದರೆ, ವಾತಾವರಣದಲ್ಲಿ ಏನಾದರೂ ಸಣ್ಣ ಪುಟ್ಟ ಏನಾದರೂ ವೇರಿಯೇಷನ್ ಆದಾಗ ಬೆಳೆಯಲ್ಲಿ ವಿಪರೀತ ಬದಲಾವಣೆಗಳು ಬಂದು ಬೆಳೆ ರೈತನ ಕೈ ಸೇರುವುದೇ ಕಷ್ಟಕರವಾದ ಸಂಗತಿ. ಆ ಸಂದರ್ಭದಲ್ಲಿ ನಾವು ಇದನ್ನು ಹೇಗೆಲ್ಲ ಮಾಡಬಹುದು, ಅದನ್ನು ಯಾವ ರೀತಿ ಕೃಷಿಯನ್ನು ಮಾಡಬಹುದು ಅನ್ನೋದ್ರ ಬಗ್ಗೆ ಅಧ್ಯಯನ ಮಾಡಿದಾಗ, ಇತ್ತೀಚಿನ ದಿನಗಳಲ್ಲಿ ಇಸ್ರೇಲ್ ಮಾದರಿಯಲ್ಲಿ ನಾವು ಏನು ಪ್ಲಾಸ್ಟಿಕ್ ಮಲ್ಚಿಂಗನ್ನು ಮಾಡ್ತೇವೆ, ಆ ರೀತಿ ಗೊಬ್ಬರಗಳನ್ನು ಕೊಡ್ತೇವೆ. ಅದರ ಜೊತೆಯಲ್ಲಿ ಈಗ ನಾವು MMB ಅನ್ನುವಂಥ ಒಂದು ಕಂಪನಿ, ಬ್ಯಾಂಗ್ಳೂರಿನವರು, ಆ ಕಂಪನಿಯವರ ಜೈವಿಕ ಗೊಬ್ಬರ ಅಂತ ಹೇಳಿದರೆ, ನ್ಯಾನೋ ಟೆಕ್ನಾಲಜಿಯಲ್ಲಿರುವಂಥ ಜೈವಿಕ ಗೊಬ್ಬರ ಅಂತ ಹೇಳಿದರೆ, ಗಿಡಗಳಿಗೆ ಬೇಕಾಗಿರುವಂಥ ಪೋಷಕಾಂಶಗಳನ್ನು ಸಂಪೂರ್ಣವಾಗಿ ಒದಗಿಸಲಿಕ್ಕೆ ಜೀವಾಣುಗಳು ಬೇಕು ಎನ್ನುವುದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಆ ಜೀವಾಣುಗಳು ಇತ್ತೀಚಿನ ದಿನಗಳಲ್ಲಿ ಭೂಮಿಯಲ್ಲಿ ಬಹಳ ಕಡಿಮೆ ಆಗ್ತಾ ಇದೆ. ಕಾರಣ ವಿಪರೀತ ರಾಸಾಯನಿಕ ಗೊಬ್ಬರಗಳ ಬಳಕೆ. ಆ ಉದ್ದೇಶದಿಂದ ಜೀವಾಣುಗಳನ್ನು ಇವರು ತಮ್ಮ ಕಂಪನಿಯಲ್ಲಿ ತಯಾರು ಮಾಡಿ ಆ ಜೀವಾಣುಗಳನ್ನು ನಮಗೆ ಕೊಟ್ಟಿದ್ದಾರೆ. ಆ ಜೀವಾಣುಗಳನ್ನು ಅದರಲ್ಲಿ ಟ್ರೈಕೋಟರ್ಮಾ, ಸುಡೋಮೋನಾಸ್ ಅಥವಾ ಬೆವೇರಿಯಾ ಬೆಸಿಯಾನಾ, ಮೆಟರೈಸಿಯಂ, ಈ ರೀತಿಯಾದಂಥ ಅನೇಕ ಜೀವಾಣುಗಳು ಪ್ರಥಮ ಹಂತದಲ್ಲಿ ಕೊಡ್ತೇವೆ. 2ನೇ ಹಂತದಲ್ಲಿ ಸಾರಜನಕವನ್ನು ಸ್ಥಿರೀಕರಣ ಮಾಡ್ತಕ್ಕಂಥ ಜೀವಾಣುಗಳು, ನೈಟ್ರೋಜನ್ ಫಿಕ್ಸೇಷನ್ ಬ್ಯಾಕ್ಟೀರಿಯಾ ಇರಬೇಕು, ಅಜೋಸ್ಪಿರಿಲಿಯಂ ಅನ್ನುವಂಥದ್ದು. ತದನಂತರ ರಂಜಕವನ್ನ ಕರಗಿಸುವಂಥ ಬ್ಯಾಕ್ಟೀರಿಯಾಗಳು, ತದನಂತರ ಪೊಟಾಶ್ ಮೊಬಲೈಸಿಂಗ್ ಬ್ಯಾಕ್ಟೀರಿಯಾ, ಆ ಬ್ಯಾಕ್ಟೀರಿಯಾವನ್ನು ಕೊಡ್ತೇವೆ. ಆಮೇಲೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್, ಜಿಂಕ್, ಬೋರಾನ್, ಫೆರಸ್, ಈ ರೀತಿಯದನ್ನ ಕರಗಿಸಿಕೊಡುವಂಥ ಬ್ಯಾಕ್ಟೀರಿಯಾವನ್ನ ಭೂಮಿಗೆ ಬಿಡ್ತಾ ಇದೆ. ಹೀಗೆ ಇವೆಲ್ಲ ಬ್ಯಾಕ್ಟೀರಿಯಾಗಳು ಕೊಡುವುದರಿಂದಾಗಿ ನಮ್ಮ ಬೆಳೆ ಸಮೃದ್ಧವಾಗಿ ಬಂದಿದೆ. ನಮಗಂತೂ ಖುಷಿಯಾಗಿದೆ. ಯಾಕಂದರೆ ನಮ್ಮ ಹಿರಿಯರು ಹೇಳ್ತಾರೆ, ಅದು ಒಳ್ಳೆ ಬಂದಿದೆ ಈ ವರ್ಷ ಬೆಳೆ ಅಂತ. ಹಾಗೆ ನಮ್ಮ ಯುವ ಮಿತ್ರರಾಗಿರುವಂಥ ಚಂದ್ರರವರು ಇದರ ಕೃಷಿಯಲ್ಲಿ ವಿಶೇಷವಾದ ಆಸಕ್ತಿಯನ್ನು ವಹಿಸಿಕೊಂಡಿದ್ದಾರೆ. ಅದೇ ರೀತಿ ಅನೇಕ ಯುವಕರನ್ನು ಒಟ್ಟು ಮಾಡಿದ್ದಾರೆ. ಕೃಷಿಯಿಂದ ಯುವಕರು ವಿಮುಖರಾಗ್ತಾ ಇದ್ದಾರೆ. ಕಾರಣ ಇಷ್ಟೇ, ಕೃಷಿಯಲ್ಲಿ ಲಾಭ ಇಲ್ಲ ಅನ್ನುವಂಥ ಒಂದು ಉದ್ದೇಶದಿಂದ. ಕೃಷಿಯಲ್ಲಿ ಒಳ್ಳೆ ಲಾಭ ತರಬಹುದು ಅನ್ನುವ ದೃಷ್ಟಿಯಿಂದ MMB ಕಂಪನಿ ಬೆಂಗಳೂರಿನವರ ಜೈವಿಕ ಗೊಬ್ಬರ
ಅವರು ಜೈವಿಕ ಗೊಬ್ಬರದಲ್ಲಿ ನ್ಯಾನೋ ಪಾರ್ಟಿಕಲ್ಸ್ ಹಾಕಿರೋದ್ರಿಂದ ಅಲ್ಪ ಪ್ರಮಾಣದಲ್ಲಿ ನಾವು ರಾಸಾಯನಿಕ ಗೊಬ್ಬರವನ್ನು ಅದರೊಂದಿಗೆ ಮಿಶ್ರ ಮಾಡಿ, ಆ ಲಘು ಪೋಷಕಾಂಶವನ್ನು ಅದರೊಂದಿಗೆ ಮಿಶ್ರ ಮಾಡಿ ಅದನ್ನು ಕೊಡುವುದರಿಂದ ಉತ್ತಮವಾದ ಫಸಲು ಪಡಿಬೋದು. ಅದರ ಜೊತೆಯಲ್ಲಿ ನಮಗೆ ಈಗ ಆಲ್ರೆಡಿ ಇನ್ನೊಂದು ತೋಟದಲ್ಲಿ ಸುಮಾರು 50 ದಿನದ ಬೆಳೆ ಇದೆ, ಒಳ್ಳೆ ಬಂದಿದೆ, ಸಂತೋಷ ಆಗಿದೆ. ಆದ್ದರಿಂದ ಈ ತೋಟಗಳಲ್ಲಿ ಇದು ನಮ್ಮ ಇದರ ಮಾಲಕರು ಶ್ರೀಯುತ ನರಸಿಂಹ ಪೂಜಾರಿ ಅವರ ತೋಟದಲ್ಲಿಯೂ ಸಹ ಇಲ್ಲಿ ಈಗ ಸದ್ಯಕ್ಕೆ ಈಗ ನಾವು 15 ದಿವಸದ ಬೆಳೆ, ಇದರಲ್ಲಿ ಗೇರ್ 1 ಗೇರ್ 2 ಅಂದರೆ ಇಲ್ಲಿವರೆಗೆ ಅಂದರೆ ಸಾರಜನಕವನ್ನು ಸ್ಥಿರೀಕರಿಸುವ ಬ್ಯಾಕ್ಟೀರಿಯಾದವರೆಗೆ ಕೊಟ್ಟಿದ್ದೇವೆ. ಮತ್ತೆ ಇನ್ನೊಂದೇನಂದ್ರೆ ಯಥೇಚ್ಛವಾಗಿ ಫರ್ಟಿಲೈಸರ್ ಬಳಸ್ತಾ ಇದ್ರಲ್ವಾ ಮೊದಲು ನೀವು, ಅದಕ್ಕೂ ಈಗ ಯಾಕಂದ್ರೆ ಇವ್ರಿಗೆ ಎಕ್ಸ್ಪೀರಿಯನ್ಸ್ ಆಗಿದೆ, ಮೊದಲು ಬಳಸ್ತಾ ಇದ್ದಕ್ಕೂ ಈಗ ನಮ್ಮ ಪ್ರಾಡಕ್ಟ್ ಬಳಸ್ಕೊಂಡು ಎಷ್ಟು ಕಡಿಮೆ ಆಗಿದೆ ಖರ್ಚು, ಅದು ಬೇಕಲ್ವಾ? ಇದರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಖರ್ಚು ಕಡಿಮೆ, ಈ ಪ್ರಾಡಕ್ಟ್ ಅನ್ನು ಬಳಸಿರೋದ್ರಿಂದ ಒಂದು ಕೀಟಗಳ ಹಾವಳಿ ಕಡಿಮೆ ಆಗಿದೆ, ಸ್ಪ್ರೇ ಕಡಿಮೆ ಆಗಿದೆ, ಅದು ದೊಡ್ಡ ಹಿಂಸೆ. ಸ್ಪ್ರೇ ಕಡಿಮೆ ಆಗಿದೆ ಸರ್. ಈಗ ಒಂದು 4 ಸ್ಪ್ರೇಯಲ್ಲಿ ಒಂದು ಬೆಳೆಯನ್ನು ತೆಗಿಬಹುದು. 4 ಸ್ಪ್ರೇ ಅಂದ್ರೆ ಈಗ 2 ಎಲೆ ಬಂದಾಗ 8 ದಿವಸಕ್ಕೆ ಒಂದು ಸ್ಪ್ರೇ ಇರ್ತದೆ, ಅದನ್ನು ಸೇರಿಸಿ ಯಾವುದು ಬೇವಿನ ಎಣ್ಣೆ ಮತ್ತು ಯಾವ್ದಾದ್ರು ಫಂಗಿಸೈಡ್ ಹಾಕುವಂಥದ್ದು ಅದನ್ನು ಸೇರಿಸಿ 4 ಸ್ಪ್ರೇ ಮಾಡಬೇಕು, ಅದು ಸಾಕಾಗ್ತದೆ. ಜೊತೆಯಲ್ಲಿ ವಿಪರೀತವಾಗಿರುವಂತಹ ರಾಸಾಯನಿಕ ಕೊಡುವಂಥದ್ದು ಕಡಿಮೆ ಮಾಡಿದ್ದೇವೆ. ಕಡಿಮೆ ಯಾಕೆ ಮಾಡಿದ್ದೇವೆ ಅಂದ್ರೆ ಗಿಡದಲ್ಲಿ ತುಂಬಾ ಗ್ರೋತ್ ಇರುವಾಗ ನಮ್ಗೆ ಕೊಡ್ಬೇಕು ಅನ್ಸೋದಿಲ್ಲ, ಯಾಕಂದ್ರೆ ಅದು ಚೆನ್ನಾಗಿ ಗ್ರೋತ್ ಇದೆ, ಚೆನ್ನಾಗಿ ಈಚ್ ಬಂದಿದೆ, ಮಿಡಿ ಬಂದಿದೆ, ಚೆನ್ನಾಗಿದೆ. ಆದ್ರಿಂದ ಅದು ಒಳ್ಳೇದಿರೋದ್ರಿಂದ ನಾವು ಅಷ್ಟು ಕೊಡ್ತಾ ಇಲ್ಲ, ಕೊಡಬೇಕಾದ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಪ್ರತಿಯೊಬ್ಬ ರೈತನಿಗೂ ಅದರ ಐಡಿಯಾ ಇರ್ತದೆ, ಇಷ್ಟು ಗಿಡದ ಬೆಳವಣಿಗೆ ಇರುವಾಗ ನಾವು ಅದಕ್ಕೆ ಅಗತ್ಯ ಇಲ್ಲ ಅನಿಸುತ್ತೆ. ಜೊತೆಯಲ್ಲಿ ನಾನು ಒಂದು ತಿಳ್ಕೊಂಡದ್ದು ಏನಂತ ಹೇಳಿದ್ರೆ, ನಾವು ಎಷ್ಟು ರಾಸಾಯನಿಕವನ್ನು ಹಾಕ್ತೇವೆ ಆ ರಾಸಾಯನಿಕದಲ್ಲಿ ಎಷ್ಟು ಪ್ರಮಾಣದಲ್ಲಿ ಗಿಡ ತೆಗೆದುಕೊಳ್ತದೆ ಅನ್ನೋದು ನಮ್ಗೆ ಗೊತ್ತಿರೋದಿಲ್ಲ. ಈಗ ನಮಗೆ ಈ ಒಂದು ಜೈವಿಕ ಗೊಬ್ಬರ MMB ಪ್ರಾಡಕ್ಟ್ಸ್ ಬ್ಯಾಂಗ್ಳೂರ್ನವರು ನಾವು ಹಾಕಿದ ಮೇಲೆ ಗಿಡದಲ್ಲಿ ಗ್ರೋತ್ ಚೆನ್ನಾಗಿ ಬರೋದ್ರಿಂದ ನನಗನ್ಸುತ್ತೆ ನಾವು ಹಾಕಿದ ಗೊಬ್ಬರ 80-90% ಅದು ಗಿಡಕ್ಕೆ ಸಪ್ಲೈ ಆಗ್ತಾ ಇದೆ ಅನ್ನೋದು ನಮ್ಗೆ ಅರಿವಾಗ್ತಾ ಇದೆ. ಖರ್ಚು ತುಂಬಾ ಕಡಿಮೆ ಆಗಿದೆ ಅಲ್ಲಿಗೆ. ಖರ್ಚು ಅಂದ್ರೆ ಆ ರಾಸಾಯನಿಕ ಗೊಬ್ಬರಕ್ಕೆ ಯಥೇಚ್ಛವಾಗಿ ಹಾಕ್ತಿತ್ತು, ಬೆಳೆ ಹಾಳಾಗ್ತಿತ್ತು, ಅವೆಲ್ಲ ಉಳಿತಾಯ ಆಗಿದೆ. ಟೋಟಲ್ ಆಗಿ ನೋಡುವ ಖರ್ಚು ಕಡಿಮೆ ಆಗಿದೆ. ಇನ್ನೊಂದು ಬೆನಿಫಿಟ್ಸ್ ಏನಾಗಿದೆ ಅಂದ್ರೆ ಬೆಳೆ ಹೆಚ್ಚು ಬರುತ್ತೆ. ಖರ್ಚು ಒಂದು ಈಕ್ವಲ್ ಆಗಿ ಕಂಡ್ರು ಬೆಳೆಯಲ್ಲಿ ಒಂದು 50% ಹೆಚ್ಚಿಗೆ ಬರ್ತದೆ ಸರ್, ಅದು ಗ್ಯಾರಂಟಿ ಇದೆ. ಈಗ ಇದಕ್ಕೆ ಮೊದಲು ನಿಮ್ಗೆ ಏನೇನು ಪ್ರಾಬ್ಲಮ್ಸ್ ಬರ್ತಾ ಇತ್ತು ಸರ್? ಇದಕ್ಕೂ ಮೊದಲು ಥ್ರಿಪ್ಸ್ ಮೈಟ್ಸ್ ಹಾವಳಿ ಇತ್ತು. ಈಗ ಥ್ರಿಪ್ಸ್ ಮೈಟ್ಸ್ ನಮ್ಮ ದೊಡ್ಡ ಗದ್ದೆಯಲ್ಲಿ ತೋರಿಸ್ತಾ ಇದೆ, ಆದ್ರೆ ಬಟ್ ಎಲ್ಲಿಯೂ ಸಹ ಯಾವುದೇ ಕುಡಿ ಡ್ಯಾಮೇಜ್ ಬರಲ್ಲ, ಮುಟ್ಟು ರೋಗ ಬಂದಿಲ್ಲ, ಅದು ಮುಟ್ಟುವುದಿಲ್ಲ ಇದರಲ್ಲಿ. ಯಾಕಂದ್ರೆ ಆರೋಗ್ಯವಂತ ಶರೀರದಲ್ಲಿ ಆರೋಗ್ಯವಂತ ಮನಸ್ಸಿರ್ತದೆ, ಆರೋಗ್ಯವಾಗಿರ್ತಾರೆ, ಯಾವ ಕೆಲಸವನ್ನು ಮಾಡ್ಲಿಕ್ಕೂ ಲವಲವಿಕೆ ಇರ್ತದೆ ಅಂತ ಹೇಳಿದ ಹಾಗೆ ಇದರಲ್ಲಿಯೂ ಹಾಗೆ ಸರ್. ಇದರಲ್ಲಿ ಗಿಡ ಆರೋಗ್ಯವಾಗಿದ್ದು ಬಿಟ್ರೆ ಎಲ್ಲವೂ ಸಹ ಚೆನ್ನಾಗಿರ್ತದೆ. ಇದರಲ್ಲಿ ಮೆಟ್ರರೈಸಮ್, ಬೆವೇರಿಯಾ ಭಾಷೆಯನ, ಲಕಾನಿ, ವರ್ಟಿಸಿಲಿಯಂ ಲಕಾನಿ ಎಲ್ಲ ಕೊಟ್ಬಿಟ್ಟಿರ್ತೀವಿ, ರೂಟ್ಗೆ ಕೊಟ್ಟಿರ್ತೀವಿ ನಾವು. ರೂಟ್ಗೆ ಕೊಟ್ಟಾಗ ಇವತ್ತು ನೀವು ಇನ್ನೊಂದು ವಿಚಾರ ಹೇಳಿದ್ರಿ, ನಾವೇನ್ ಮಾಡಿದ್ದೇವೆ ಅಂದ್ರೆ ನೇರವಾಗಿ ಆ ಕ್ಯಾನನ್ನ ಬಳಸಲಿಕ್ಕೆ ನಿಮ್ಮ ಸಜೆಷನ್ ಪ್ರಕಾರ ಮಾಡಿದೆವು. ಇವತ್ತು ನಾವು ಮಾತಾಡ್ತಾ ಅದನ್ನ ಒಂದು ಅರ್ಧ ಕೆಜಿ 1 ಕೆಜಿ ಬೆಲ್ಲ ಹಾಕಿ 48 ಗಂಟೆಗಳ ಕಾಲ ನೀರನ್ನು ನೆನೆಸಿಬಿಟ್ರೆ ಇನ್ನೂ ಸೂಪರ್ ಆಗುತ್ತೆ ಅಂತ ಹೇಳಿದ್ರಿ. ಸೊ ಇನ್ನು ಮುಂದಿನ ದಿನಗಳ ಅದನ್ನು ನಾವು ಪ್ರಯತ್ನ ಮಾಡ್ತೇವೆ. ಮಾಡ್ತೇವೆ, ಸಮಸ್ಯೆ ಇಲ್ಲ, ಮಾಡ್ಬೋದು. ಯಾಕಂದ್ರೆ ಇದು ನಾವು ಏನಕ್ಕೆ ಕೇಳ್ತೀವಿ ಅಂದ್ರೆ ಈ ಬಹುವಾರ್ಷಿಕ ಬೆಳೆಗಳಿರುತ್ತಲ್ವಾ, ಅದಕ್ಕೆ ಹೆಚ್ಚಿಗೆ ಬೇಕಾಗುತ್ತೆ. ಆಮೇಲೆ ಇನ್ನೊಂದು ಪ್ರಶ್ನೆ ಬೇಕು ಸರ್, ಇಲ್ಲಿ ಈಗ ನಾವೀಗ ಡಿಸೆಂಬರ್ ನಂತರ ವಿಪರೀತ ಸೆಕೆ ಸ್ಟಾರ್ಟ್ ಆಗುತ್ತೆ. ಸೆಕೆಗಾಲದಲ್ಲಿ ನಾವಿಲ್ಲಿ ಈ ಭಾಗದಲ್ಲಿ ತುಂಬಾ ಮಂದಿ ರೈತರು ಕಲ್ಲಂಗಡಿಯನ್ನು ಬೆಳೆಸ್ತಾರೆ, ಶೇಂಗಾವನ್ನ ಬೆಳೆಸ್ತಾರೆ. ಆ ಕಲ್ಲಂಗಡಿಗೆ ಬೇಸಿಗೆಯಲ್ಲಿ ಇದೇ ತರ ಮಲ್ಚಿಂಗ್ ಇದನ್ನು ಕೊಡಬಹುದೇ? ಜೀವಾಣುಗಳು ಬದುಕತ್ತಾ? 100% ಬದುಕುತ್ತೆ. ಯಾಕಂದ್ರೆ ಮಲ್ಚಿಂಗ್ ಹಾಕಿರ್ತೀರಲ್ಲ, ಒಳಗಡೆ ಬದುಕುತ್ತೆ. ಅಂದ್ರೆ ತೇವಾಂಶಗಳು ಇರ್ತದೆ, ತೇವಾಂಶ ಖಂಡಿತ ಇರಲೇಬೇಕು, ಯಾಕಂದ್ರೆ ಗಿಡಗಳು ಬದುಕಬೇಕಲ್ಲ, ತೇವಾಂಶ ಇರುತ್ತೆ. ಆ ಹೀಟ್ ಅಲ್ಲಿ ಬದುಕ್ತದ ಅಂತ ಈಗ ಏನ್ ವರ್ಕ್ ಮಾಡುತ್ತೆ ಅವಾಗ್ಲೂ ಇಷ್ಟೇ ವರ್ಕ್ ಮಾಡುತ್ತೆ. ಓಕೆ, ಇದೇ ತರ ಬರುತ್ತೆ ಸರ್. ಇದು ಮೆಕ್ಯಾನಿಸಮ್ ಇದ್ದಂಗೆ ಸರ್. ನೀವು ಮಿಷಿನರಿ ತಂದು ಒಳಗಡೆ ಇಟ್ಟಂಗೆ, ಇದು ಮೀಡಿಯೇಟರ್, ಇದು ಗೊಬ್ಬರ ಅಲ್ಲ, ಔಷಧಿ ಅಲ್ಲ, ಏನು ಅಲ್ಲ, ಈ ಜೀವಾಣುಗಳು. ಜೀವಾಣು ಏನ್ ಮಾಡುತ್ತೆ ಅಂದ್ರೆ ಭೂಮಿಗೆ ಹೋದ್ರೆ ಸಾಕು, ಅದ್ರ ಕೆಲಸ ಅದು ಮಾಡುತ್ತೆ. ಅದು 24 hours ಕೆಲಸ ಮಾಡ್ತಾನೆ ಇರುತ್ತೆ. ನೀವು ಮನೆಯಲ್ಲಿ ಇದ್ರೇನು ಕೆಲಸ ಅದ್ರ ಕೆಲಸ ಅದು ಮಾಡುತ್ತೆ. ಅದರಿಂದ ಗಿಡ ಹಂಗೆ ಹೆಲ್ತಿ ಇರುತ್ತೆ. ಅಂದ್ರೆ ನನಗೊಂದು ಅನಿಸ್ತು, ನಾವಿಲ್ಲಿ ಪಶ್ಚಿಮ ಘಟ್ಟಗಳಲ್ಲಿ ಅನೇಕ ಕಾಡುಗಳಿದೆ, ಕಾಡಿನಲ್ಲಿ ಅನೇಕ ಬಗೆಯ ಗಿಡಗಳಿವೆ. ಆ ಗಿಡಗಳಿಗೆ ಕಾಯಿಲೆಯೇ ಬರಲ್ಲ. ಹೌದು,
ಈಗ ನಾವು ಇಲ್ಲಿಂದ ಕೊಲ್ಲೂರು ದಾಟಿ ಶಿವಮೊಗ್ಗ ಹೋಗೋ ಘಾಟ ಸಿಗ್ತದೆ, ಮೂಕಾಂಬಿಕಾ ಘಾಟ್. ಕಾಯಿಲೆ ಬರೋದಿಲ್ಲ, ಅದಕ್ಕೆ ಯಾರು ಗೊಬ್ಬರನು ನಾವು ಹೊರಗಡೆಯಿಂದ ಜಾಸ್ತಿ ಹಾಕಿಯೇ ಗೊಬ್ಬರ ಕಾಯಿಲೆಗಳನ್ನ ಪರ್ಚೇಸ್ ಮಾಡ್ತಿದ್ವಿ. ಈಗ ಮೊದಲು ನೀವು ಗೊಬ್ಬರ ಕೊಡ್ತಾ ಇದ್ರಿ, ನೀವು ಹೇಳಿದ್ರು 40 ದಿನದ ಗಿಡ ವೀಕ್ ಆಗ್ಬಿಡುತ್ತೆ, ಫಿಸೋರಿಯಂ ವಿಲ್ಟ್ ಬರ್ತಾ ಇತ್ತು, ಹೆಚ್ಚು ಫಿಸೋರಿಯಂ ವಿಲ್ಟ್. ಈಗ ನೋಡಿ ಬರೋದಿಲ್ಲ. ಈಗ ನಿಮ್ದು ಆ ಪ್ಲಾಟ್ ಈಗ ಹೋಗೋಣ, ವಿಡಿಯೋ ಮಾಡೋಣ. ಇಲ್ಲ ಇಲ್ಲ ಇಲ್ಲ, ಒಂದು ಗಿಡನೂ ಕಾಣಿಸಿಲ್ಲ, ಒಂದು ಗಿಡ ಕಾಣಿಸಿಲ್ಲ. ಹೌದು, ಧನ್ಯವಾದ ಸರ್. ಥ್ಯಾಂಕ್ ಯು.